ಫ್ರೆಂಡ್ಸ್, ನೀವು ಕೂಡ ನಿಮ್ಮ ಜೀವನದಲ್ಲಿ ಶಾಂತವಾಗಿದ್ದು ಎಲ್ಲವನ್ನು ಗೆಲ್ಲಬಹುದು ಹಾಗೂ ನಿಮ್ಮ ಜೀವನದಲ್ಲಿ ದ ಪವರ್ ಆಫ್ ಸೈಲೆನ್ಸ್ ಎಂಬ ವಾಕ್ಯವನ್ನು ಅಳವಡಿಸಿಕೊಂಡು ನೀವು ಎಲ್ಲವನ್ನು ಸಾಧಿಸಬಹುದು ಮತ್ತು ಚಂಚಲವಾಗಿರುವ ನಮ್ಮ ಮನಸ್ಸನ್ನು ಹೇಗೆ ಹತೋಟಿಯಲ್ಲಿಡಬಹುದು ಹಾಗೂ ನಮ್ಮ ಚಂಚಲ ಮನಸ್ಸಿನಿಂದ ನಮಗೆ ಮತ್ತು ನಮ್ಮ ಕುಟುಂಬದ ಸದಸ್ಯರಿಗೆ ಹಾಗೂ ಸುತ್ತಮುತ್ತಲಿನ ಜನರ ಮೇಲೆ ಬೀಳುವ ಪ್ರಭಾವವನ್ನು ಈ ಪ್ರೇರಣಾತ್ಮಕ ಕಥೆಯ ಮೂಲಕ ತಿಳಿಸುತ್ತೇನೆ. ದಯವಿಟ್ಟು ಕಥೆಯನ್ನು ಪೂರ್ಣವಾಗಿ ಸ್ಕಿಪ್ ಮಾಡದೆ ನೋಡಿ. ಒಂದಾನೊಂದು ಕಾಲದಲ್ಲಿ ಗೋಪಾಲನೆಂಬ ಹುಡುಗನಿದ್ದನು. ಅವನಿಗೆ ಹೆಂಡತಿ ಇದ್ದಳು. ಅವಳು ತುಂಬ ಮಾತನಾಡುತ್ತಿದ್ದಳು. ಕೆಲವೊಮ್ಮೆ ಹೆಚ್ಚಿಗೆ ಮಾತನಾಡುವುದರಿಂದ ಮನೆಯಲ್ಲಿ ಬಹಳ ಜಗಳವಾಗುತ್ತಿತ್ತು. ಇದರಿಂದ ಗೋಪಾಲನು ತನ್ನ ಜೀವನದಲ್ಲಿ ಬಹಳ ನೊಂದಿದ್ದನು. ಗೋಪಾಲನಿಗೆ ಪಕ್ಕದ ಕಾಡಿನಲ್ಲಿ ಒಬ್ಬ ಮುನಿ ಬಂದಿದ್ದಾರೆ ಎಂದು ತಿಳಿಯಿತು. ಗೋಪಾಲನು ತನ್ನ ಹೆಂಡತಿಯನ್ನು ಗುರುಗಳ ಬಳಿಗೆ ಕರೆದುಕೊಂಡು ಹೋದನು. ಗುರುಗಳೇ, ನನ್ನ ಹೆಂಡತಿ ಬಹಳ ಮಾತನಾಡುತ್ತಾಳೆ ಮತ್ತು ನಾನು ನಿರಾಕರಿಸಿದರೂ ಕೂಡ ಬಹಳ ಮಾತನಾಡುತ್ತಾಳೆ. ಅವಳು ದಿನವಿಡೀ ಮಾತನಾಡುತ್ತಲೇ ಇರುತ್ತಾಳೆ. ಗುರುಗಳೇ, ನನ್ನ ಹೆಂಡತಿ ಕಡಿಮೆ ಬಲದಿಂದ ಮೌನವಾಗಿರುವುದನ್ನು ಕಲಿಯಬೇಕು ಎಂದು ನಾನು ಎಷ್ಟು ಅವಳಿಗೆ ವಿವರಿಸಲು ಪ್ರಯತ್ನಿಸುತ್ತೇನೆ, ಆದರೆ ಅದು ಪ್ರಯೋಜನವಾಗಲಿಲ್ಲ. ಪ್ರತಿದಿನ ಇದರಿಂದ ಜಗಳವಾಗುತ್ತದೆ ಎಂದು ಹೇಳಿದನು. ಇದನ್ನು ಕೇಳಿದ ಮಹಾತ್ಮರು ಮುಗುಳ್ನಗುತ್ತಾ, ನಾನು ನಿಮ್ಮ ಈ ಸಮಸ್ಯೆಯ ಸಮಾಧಾನವನ್ನು ಒಂದು ಕಥೆಯ ಮೂಲಕ ತಿಳಿಸುತ್ತೇನೆ ಎಂದರು. ನನ್ನ ಒಬ್ಬ ಶಿಷ್ಯನು ಬಹಳ ಮಾತನಾಡುತ್ತಿದ್ದನು ಮತ್ತು ಅವನು ಗುರುಕುಲದಲ್ಲಿ ಮಾತನಾಡುತ್ತಲೇ ಇರುತ್ತಿದ್ದನು. ಎಂದಿಗೂ ಮೌನವಾಗಿರುತ್ತಿರಲಿಲ್ಲ. ದೇಣಿಗೆ ಸಂಗ್ರಹಿಸಲು ಹೋದಾಗ ಪ್ರತಿ ಮನೆಯಿಂದ ಹೊಸ ಕಥೆಯನ್ನು ತರುತ್ತಿದ್ದನು. ಅವನು ಆಶ್ರಮದ ಇತರರ ಶಿಷ್ಯಗಳಿಗೆ ಹೇಳುತ್ತಿದ್ದನು ಮತ್ತು ಒಬ್ಬ ಶಿಷ್ಯನ ಬಗ್ಗೆ ಇನ್ನೊಬ್ಬ ಶಿಷ್ಯರ ಬಳಿಗೆ ಹೇಳಿ ಹರಟೆ ಹೊಡೆಯುತ್ತಿದ್ದನು ಮತ್ತು ಇತರರ ಬಳಿ ಒಳ್ಳೆಯ ಶಿಷ್ಯನಾಗಿರಲು ಪ್ರಯತ್ನಿಸುತ್ತಿದ್ದನು ಮತ್ತು ಗುರುಗಳ ಮುಂದೆ ನಾನೇ ಶ್ರೇಷ್ಠ ಮತ್ತು ನಾನೇ ಬುದ್ಧಿವಂತ ಶಿಷ್ಯನೆಂದು ಪರಿಗಣಿಸುತ್ತಿದ್ದನು ಮತ್ತು ತಾನೊಬ್ಬ ಶ್ರೀಮಂತ ಮನೆಯ ಹುಡುಗ. ನಾನು ಮನಸ್ಸು ಮಾಡಿದರೆ ಮನೆಯಲ್ಲಿ ಐಷಾರಾಮಿಯ ಜೀವನವನ್ನು ಮಾಡಬಲ್ಲೆ. ನಾನು ಇಷ್ಟಪಟ್ಟಿದ್ದನ್ನೆಲ್ಲ ಪಡೆಯಬಲ್ಲೆ. ಆದರೆ ನಾನು ಅದನ್ನೆಲ್ಲ ಬಿಟ್ಟು ಇಲ್ಲಿಗೆ ಬಂದಿದ್ದೇನೆ. ನನ್ನನ್ನು ನಾನು ತಿಳಿದುಕೊಳ್ಳಬೇಕು. ನನ್ನ ಜೀವನದ ಬಗ್ಗೆ ನನಗೆ ಅರಿವು ಆಗಬೇಕು ಎಂದು ಎಲ್ಲರ ಬಳಿ ತನ್ನ ಬಗ್ಗೆ ತಾನೇ ಹೇಳಿಕೊಳ್ಳುತ್ತಿದ್ದನು. ಒಂದು ದಿವಸ ಗುರುಗಳು ಆಶ್ರಮದ ಎಲ್ಲ ಶಿಷ್ಯರಿಗೆ ಕರೆದರು ಮತ್ತು ನೀವೆಲ್ಲರೂ ಒಂದು ಸಂಕಲ್ಪ ತೆಗೆದುಕೊಳ್ಳಬೇಕು ಎಂದು ಹೇಳಿದರು. 1 ತಿಂಗಳು ಇದು ನಿಮ್ಮ ಸಂಕಲ್ಪವನ್ನು ಬಲಪಡಿಸುತ್ತದೆ ಮತ್ತು ನಿಮ್ಮಲ್ಲಿ ಆತ್ಮಶಕ್ತಿಯನ್ನು ತುಂಬುತ್ತದೆ. ನೀವು ನಿಮ್ಮ ಸಾಮರ್ಥ್ಯವನ್ನು ಪೂರೈಸುತ್ತೀರಿ. ಇದರ ಪ್ರಕಾರ ನೀವು ಯಾವುದೇ ಒಂದು ನಿಮ್ಮ ಜೀವನದ ನಿರ್ಣಯವನ್ನು ತೆಗೆದುಕೊಳ್ಳಬಹುದು ಮತ್ತು ನಿಮ್ಮಲ್ಲಿ ಯಾರಾದರೂ 1 ತಿಂಗಳ ಮೊದಲೇ ಅವರ ನಿರ್ಣಯವನ್ನು ಮುರಿದರೆ ಮತ್ತೆ ಮೊದಲಿನಿಂದ ಶುರು ಮಾಡಬೇಕು ಎಂದು ಹೇಳಿದರು. ಗುರುಗಳ ಎಲ್ಲ ಶಿಷ್ಯರು ತಮ್ಮ ತಮ್ಮ ಎಲ್ಲ ಸಂಕಲ್ಪಗಳನ್ನು ಗುರುಗಳ ಹತ್ತಿರ ಹೇಳಿದರು ಮತ್ತು ಅವರು ಅಲ್ಲಿಂದ ಮರಳಿದರು. ಆದರೆ ಇತರರಿಂದ ತನ್ನನ್ನು ತಾನು ಪ್ರತ್ಯೇಕಿಸಲು ಬಯಸಿದ ಆ ಶಿಷ್ಯನು ಗುರುಗಳಿಗೆ ನೇರವಾಗಿ ಕೇಳಿದನು, ಗುರುಗಳೇ, ನನಗೆ ಯಾವುದೇ ಸಣ್ಣ ಅಥವಾ ದೊಡ್ಡ ನಿರ್ಣಯವನ್ನು ತೆಗೆದುಕೊಳ್ಳಲು ಇಷ್ಟವಿಲ್ಲ. ಆದರೆ ನನ್ನದೇ ಆದ ದೊಡ್ಡ ನಿರ್ಣಯವನ್ನು ನಾನು ತೆಗೆದುಕೊಳ್ಳಬೇಕು ಎಂದು ಗುರುಗಳಿಗೆ ಹೇಳಿದನು. ಇದನ್ನು ಕೇಳಿದ ಗುರುಗಳು ಮುಗುಳ್ನಕ್ಕರು ಮತ್ತು ಗುರುಗಳು ಹೇಳಿದರು, ನಾನು ನಿನಗೆ ನೀಡುವ ಸಂಕಲ್ಪವನ್ನು ನೀನು ಪೂರೈಸಲು ಸಾಧ್ಯವೇ ಎಂದು ಕೇಳಿದರು. ಗುರುಗಳೇ, ನೀವು ನನಗೆ ಯಾವುದೇ ಸಂಕಲ್ಪವನ್ನು ನೀಡಿದರೂ ನಾನು ಅದನ್ನು ಖಂಡಿತವಾಗಿಯೂ ಪೂರೈಸುತ್ತೇನೆ ಎಂದನು. ಗುರುಗಳು ಹೇಳಿದರು, ಸರಿ, ಹಾಗಾದರೆ ನೀನು ಮುಂದಿನ 1 ತಿಂಗಳು ಮೌನವಾಗಿರಬೇಕು ಮತ್ತು ನಿನ್ನ ಬಾಯಿಂದ ಒಂದೇ ಒಂದು ಮಾತನ್ನು ಕೂಡ ಆಡಬಾರದು ಎಂದು ಹೇಳುತ್ತಾರೆ. ನಂತರ ಗುರುಗಳೇ, ಇದು ತುಂಬ ಸುಲಭ.
ನನ್ನ ಸಾಮರ್ಥ್ಯಕ್ಕೆ ಸಮವಾದ ಸಂಕಲ್ಪವನ್ನು ನೀವು ನೀಡುತ್ತೀರಿ ಎಂದು ಭಾವಿಸಿದ್ದೆ, ಆದರೆ ಇದು ಬಹಳ ಸುಲಭವೆಂದನು. ಗುರುಗಳು ಹೇಳಿದರು, ಮೊದಲು ನೀನು ಈ ಸಂಕಲ್ಪವನ್ನು ಪೂರೈಸು ಎಂದರು. ಮತ್ತು ಶಿಷ್ಯನು ಗುರುಗಳ ಮಾತಿಗೆ ಬೆಲೆ ಕೊಟ್ಟು ಒಪ್ಪಿದನು. ಅದೇ ಸಮಯದಿಂದ ಮೌನವಾಗಿ ತಿರುಗಿ ಬಂದನು. ಮೌನವಾಗಿ ಬದುಕುವುದು ತುಂಬ ಸುಲಭವೆನಿಸಿತು. ಹೇಗೋ ಒಂದು ದಿವಸ ಕಳೆಯಿತು. ಆದರೆ ಎರಡನೇ ದಿವಸ ಮನದಲ್ಲಿ ಮಾತನಾಡದೇ ಇರಲು ಭಾರ ಹೆಚ್ಚಾಗತೊಡಗಿತು. ಮತ್ತು ಮೂರನೇ ದಿನ ಭಾರವಾಗತೊಡಗಿತು. ಮತ್ತು ನಾಲ್ಕನೆಯ ದಿನದಲ್ಲಿ ವಿಚಿತ್ರವಾದ ಅನುಭವವಾಯಿತು. ಅವನ ಸುತ್ತಲೂ ಆಶ್ರಮದ ಎಲ್ಲ ಶಿಷ್ಯರು ಪರಸ್ಪರ ಜೊತೆ ಮಾತನಾಡುವುದರಿಂದ ಅವನಿಗೆ ಚಡಪಡಿಕೆ ಹೆಚ್ಚಾಯಿತು. ಅವನು ಸಹ ಅವರ ಮುಂದೆ ನಿಲ್ಲಲು ಬಯಸಿದನು ಮತ್ತು ಅವರ ಜೊತೆ ಮಾತನಾಡಲು ಬಯಸಿದನು. ಆದರೆ ಅವನ ಸಂಕಲ್ಪವು ಅವನಿಗೆ ನೆನಪಾಗುತ್ತಿತ್ತು. ಹೀಗೆಯೇ ಕೆಲವು ದಿನ ಕಳೆಯಿತು. ಆ ಶಿಷ್ಯನು ಕಾಯಿಲೆಗೆ ಒಳಗಾಗಿದ್ದನು ಮತ್ತು ಅವನ ತಲೆ ಹಾಳಾಗುತ್ತಿತ್ತು. ಕೆಲವು ರೀತಿಯ ವಿಚಾರಗಳು ಬರುತ್ತಿದ್ದವು. ಇದರಿಂದ ಅವನಿಗೆ ಹಸಿವು ಕೂಡ ಆಗುತ್ತಿರಲಿಲ್ಲ. ಅವನು ಮಾತನಾಡಲು ಬಯಸಿದನು. ಅವನು ಗುರುಗಳ ಬಳಿಗೆ ಹೋದನು. ಅವರ ಮುಂದೆ ಕುಳಿತುಕೊಂಡು ಗುರುಗಳಿಗೆ ಬರೆದುಕೊಟ್ಟನು, ಗುರುದೇವ, ನಾನು ಮಾತನಾಡಲು ಬಯಸುತ್ತೇನೆ. ನನಗೆ ಉಸಿರಾಡಲು ಸಾಧ್ಯವಿಲ್ಲ. ನಾನು ಒಳಗೆ ಉಸಿರುಗಟ್ಟಿ ಸಾಯುತ್ತಿದ್ದೇನೆ. ನಾನು ಒಳಗೆ ಹುಚ್ಚನಾಗುತ್ತಿದ್ದೇನೆ. ನಾನು ಏನು ಮಾಡಬೇಕು? ನನ್ನ ಸಂಕಲ್ಪ ಮುರಿಯಬೇಕೇ ಎಂದು ಬರೆದನು. ಇದನ್ನು ಓದಿದ ಗುರುಗಳು ಮುಗುಳ್ನಗುತ್ತಾ ಹೇಳಿದರು, ನಾನು ಸಂಕಲ್ಪ ಮಾಡಲು ಉದ್ದೇಶಿಸಲಿಲ್ಲ. ಆದರೆ ತನ್ನ ನಿರ್ಣಯವನ್ನು ಪೂರೈಸುವವನು ತನ್ನ ಆಂತರಿಕ ಶಕ್ತಿಯನ್ನು ಹೆಚ್ಚಿಸುತ್ತಾನೆ ಮತ್ತು ಆಂತರಿಕ ಶಕ್ತಿಯನ್ನು ಹೆಚ್ಚಿಸುವವನು ಸಮಾಜ ಮತ್ತು ಜಾಗೃತಿಕ ಹಾದಿಯಲ್ಲಿ ಮುನ್ನಡೆಯುತ್ತಾನೆ. ಈ ನಿರ್ಣಯವನ್ನು ತೆಗೆದುಕೊಳ್ಳುವುದು ನಿನ್ನ ಕೈಯಲ್ಲಿದೆ ಮತ್ತು ಅದನ್ನು ಮುರಿಯುವುದು ಸಹ ನಿನ್ನ ಕೈಯಲ್ಲಿದೆ. ಮತ್ತು ನಿನ್ನ ಅನೇಕ ಸಹೋದರರು ತಮ್ಮ ಹಳೆಯ ದಿನಗಳಿಗೆ ಮರಳಿದ್ದಾರೆ. ನಿನಗೆ ಅದು ಸಾಧ್ಯವಿಲ್ಲವೆಂದರೆ ನೀನು ಕೂಡ ಮರಳಿ ಹೊರಡಬಹುದು. ನಿನ್ನ ಹಳೆಯ ದಿನಚರಿಗಳಿಗೆ ಹಿಂದಿರುಗಿ. ಆದರೆ ನೆನಪಿಡು, ಇಂದು ಈ ಸಣ್ಣ ನಿರ್ಣಯವನ್ನು ನಿಭಾಯಿಸಲು ನಿನಗೆ ಸಾಧ್ಯವಾಗದಿದ್ದರೆ ನೀನು ನಿನ್ನ ಉಳಿದ ಜೀವನವನ್ನು ಹೇಗೆ ನಿಭಾಯಿಸುತ್ತೀಯ ಎಂದು ಕೇಳಿದರು. ಈ ಮಾತು ಶಿಷ್ಯನ ಹೃದಯವನ್ನು ಘಾಸಿಗೊಳಿಸಿತು ಮತ್ತು ಅವನು ಅಲ್ಲಿಂದ ಹಿಂತಿರುಗಿದನು. ಅಲ್ಲಿ ಏನು ಮಾತನಾಡದೆ ಗುಡಿಸಲಿಗೆ ಬಂದನು. ನಂತರ ಗುಡಿಸಲಿನಿಂದ ತನ್ನ ಪ್ರಮುಖ ಕೆಲಸಗಳಿಗಾಗಿ ಮಾತ್ರ ಹೊರಗೆ ಬರುತ್ತಿದ್ದನು. ಉಳಿದ ಸಮಯದಲ್ಲಿ ಗುಡಿಯೊಳಗೆ ಕುಳಿತುಕೊಳ್ಳುತ್ತಿದ್ದನು. 15 ದಿನಗಳು ಕಳೆದವು ಮತ್ತು ಬಹುತೇಕ ಎಲ್ಲ ಶಿಷ್ಯರ ಸಂಕಲ್ಪವು ಇಷ್ಟೊತ್ತಿಗಾಗಲೇ ಅಲ್ಲಿಯೇ ಮುರಿದು ಹೋಗಿತ್ತು. ಆದರೆ ಆ ಶಿಷ್ಯನ ಸಂಕಲ್ಪವು ಮುಂದುವರಿಯುತ್ತಿತ್ತು ಮತ್ತು ಸಂಕಲ್ಪ ಮಾಡಿದನಿಂದಲೂ ಅವನು ಒಂದೇ ಒಂದು ಮಾತು ಕೂಡ ಆಡಲಿಲ್ಲ. ಇಡೀ ಆಶ್ರಮವೇ ಆಶ್ಚರ್ಯಗೊಂಡಿತು. ಮಾತನಾಡುವವನು ಹೇಗೆ ಸುಮ್ಮನಿರುತ್ತಾನೆ? 15 ದಿನಗಳ ನಂತರ ಮತ್ತೆ ತನ್ನ ಗುರುಗಳ ಹತ್ತಿರ ಹೋಗಿ, ಗುರುದೇವ, ನಾನು ಹೊರಗಿನಿಂದ ಮೌನವಾಗಿದ್ದೇನೆ, ಆದರೆ ನನ್ನೊಳಗೆ ಅನೇಕ ಧ್ವನಿಗಳು, ಅನೇಕ ಕಿರುಚಾಟಗಳು ಮತ್ತು ದೂರುಗಳು ಇವೆ ಹಾಗೂ ನಾನು ಮಾತನಾಡುತ್ತೇನೆ ಎಂದು ಬರೆದನು. ನನ್ನ ಮನಸ್ಸು ವಿವಿಧ ಪ್ರಶ್ನೆಗಳನ್ನು ಕೇಳುತ್ತಿವೆ. ನನ್ನ ಸಂಕಲ್ಪವು ಒಳಗಿನಿಂದ ಹೊರಗಿರುವಷ್ಟು ದನಿಯಾಗಲು ಇನ್ನೂ ಇದೆಯೇ ಎನ್ನುತ್ತಾನೆ. ಇದಕ್ಕೆ ಗುರುಗಳು ಹೇಳಿದರು, ಹೌದು, ನಿನ್ನ ನಿರ್ಣಯವು ಇನ್ನೂ ಮುಂದುವರಿಯುತ್ತದೆ. ಆದರೆ ಈ ಜನರ ಧ್ವನಿಗಳು ನಿನ್ನ ಕಿವಿಯವರೆಗೆ ಬರುತ್ತಿರುವವರೆಗೂ ನಿನ್ನ ಮನಸ್ಸು ಮಾತನಾಡುತ್ತಲೇ ಇರುತ್ತದೆ, ಏಕೆಂದರೆ ಅದು ನೀನು ಹೊರಗಿನಿಂದ ಮೌನವಾಗಿರಬಹುದು, ಆದರೆ ನೀನು ಒಳಗಿನಿಂದ ಮಾತನಾಡುತ್ತೀಯ. ನೀನು ಈ ವಿಷಯಗಳಿಂದ ಮತ್ತು ಧ್ವನಿಗಳಿಂದ ದೂರವಿರಬೇಕು ಎಂದು ಹೇಳುತ್ತಾರೆ. ಶಿಷ್ಯನು ಗುರುಗಳಿಗೆ ಮತ್ತೆ ನಮಸ್ಕರಿಸಿ ಮರಳಿ ಗುಡಿಸಲಿಗೆ ಬಂದನು. ನಂತರ ಬೆಳಗ್ಗೆ ಆದ ತಕ್ಷಣ ಕಾಡಿಗೆ ಹೋಗುತ್ತಾನೆ. ದಿನಗಳು ಕಳೆದಂತೆ ಸಂಕಲ್ಪದ ಸಮಯವು ಕಳೆಯಿತು. ಆದರೆ ಶಿಷ್ಯನು ಹಿಂತಿರುಗಲಿಲ್ಲ.
ಗೊತ್ತಿರಲಿಲ್ಲ. ಆಶ್ರಮದಲ್ಲಿರುವರೆಲ್ಲರೂ ಅವನಿಗೆ ಕಾಡು ಪ್ರಾಣಿಗಳು ತಿಂದಿರಬಹುದು ಎಂದು ಭಯಪಟ್ಟರು. ಅನೇಕ ಪ್ರಯತ್ನಗಳು ನಡೆದವು, ಆದರೆ ಅವನನ್ನು ಹುಡುಕಲು ಸಾಧ್ಯವಾಗಲಿಲ್ಲ. ಅವನು ಎಲ್ಲಿಯೂ ಕಂಡುಬರುವುದಿಲ್ಲ. ಒಂದು ದಿನ ಆಶ್ರಮದ ಎಲ್ಲ ಶಿಷ್ಯರು ಕೂಡಿ ಗುರುಗಳ ಬಳಿಗೆ ಹೋದರು. ಅವರಲ್ಲಿ ಒಬ್ಬ ಶಿಷ್ಯ ಕೇಳಿದ, ಗುರುಗಳೇ, ನಮ್ಮ ಮಾತುಗಾರ ಸಹೋದರನಿಗೆ ಏನಾಗಿರಬಹುದು? ಪ್ರಾಣಿಗಳು ಅವನನ್ನು ಕೊಂದು ಬಿಟ್ಟಿವೆಯೇ ಎಂದು ಕೇಳಿದನು. ಮತ್ತು ಗುರುಗಳೇ, ಪ್ರಾಣಿಗಳು ಅವನನ್ನು ಭೇಟಿಯಾಗಿರಬಹುದು, ಆದರೆ ಅವನು ಹಿಂದಿರುಗದಿರಲು ಬೇರೆ ಕಾರಣವೂ ಇರಬಹುದು. ಬಹುಶಃ ಅವನು ಬಯಸಿದ್ದನ್ನು ಕಂಡುಕೊಂಡಿರಬಹುದು ಎಂದು ಹೇಳುತ್ತಾರೆ. ಮತ್ತು ಆಗ ಶಿಷ್ಯನು ಕೇಳಿದನು, ಗುರುಗಳಿಗೆ ಒಂದು ಪ್ರಶ್ನೆ ಕೇಳುತ್ತಾನೆ. ಹೆಚ್ಚು ಮಾತನಾಡುವುದೇ ತುಂಬ ಹಾನಿಕಾರಕವೇ? ಗುರುಗಳೇ, ಮನುಷ್ಯನ ಜೀವನದ ಹಲವು ದುಃಖಗಳಲ್ಲಿ ಒಂದು ಎಂದರೆ ಅವನು ಎಂದಿಗೂ ಮೌನವಾಗಿರಲು ಸಾಧ್ಯವಿಲ್ಲ. ಅವನು ಯಾವಾಗಲೂ ಏನನ್ನು ಹೇಳುತ್ತಲೇ ಇರುತ್ತಾನೆ. ನಮ್ಮ ಅರ್ಧಕ್ಕಿಂತ ಹೆಚ್ಚು ದುಃಖಗಳು ನಮ್ಮ ಮಾತಿನಿಂದಲೇ ಉದ್ಭವಿಸುತ್ತವೆ. ಜೀವನವು ಈ ಅಜ್ಞಾನದಲ್ಲಿ ನಾವು ನಮ್ಮ ಸಮಯ, ನಮ್ಮ ಜೀವನ, ನಮ್ಮ ತಿಳುವಳಿಕೆಯನ್ನು ಕಳೆದುಕೊಳ್ಳುತ್ತೇವೆ ಮತ್ತು ಮುಖ್ಯವಾಗಿ ಬದುಕಬಹುದಾದ, ಅನುಭವಿಸಬಹುದಾದ, ಸಂತೋಷವಾಗಿರಬಹುದಾದ ಅಮೂಲ್ಯ ಕ್ಷಣಗಳನ್ನು ಕಳೆದುಕೊಳ್ಳುತ್ತೇವೆ. ನಾವು ಸಾಧಿಸಿದ್ದು ಏನು? ಪ್ರತಿಯಾಗಿ ನಾವು ಗಳಿಸಿದ್ದು ಏನು? ಇಲ್ಲಿ ಎಲ್ಲವೂ ವ್ಯರ್ಥವೇ ಎಂದು ಶಿಷ್ಯನು ಗುರುಗಳಿಗೆ ಪ್ರಶ್ನೆ ಕೇಳುತ್ತಾನೆ. ನಂತರ ಇದಕ್ಕೆ ಪರಿಹಾರವೇನು ಎಂದು ಗುರುಗಳು ಹೇಳಿದರು. ನಿಮ್ಮ ಆಲೋಚನೆಗಳನ್ನು ಪೂರ್ಣ ಅರಿವಿನಿಂದ ನೋಡುತ್ತಾ ಇದು ಯೋಚಿಸುವ ಏಕೈಕ ಮಾರ್ಗವಾಗಿದೆ. ವರ್ತಮಾನದಲ್ಲಿಯೇ ಇದ್ದು ಪೂರ್ಣ ಅರಿವಿನಿಂದ ಎಲ್ಲ ಮಾನಸಿಕ ಸಮಸ್ಯೆಗಳನ್ನು ಒಬ್ಬರು ಕೆಲಸವನ್ನು ಮಾಡುವುದರಿಂದ ಜೀವನದಲ್ಲಿ ಅದ್ಭುತ ಬದಲಾವಣೆಗಳನ್ನು ಸಂಭವಿಸುತ್ತವೆ. ನಂತರ ಶಿಷ್ಯನು ತನ್ನ ಪ್ರಶ್ನೆಗಳಿಗೆ ಉತ್ತರವನ್ನು ಪಡೆದುಕೊಂಡು ಅವರಿಗೆ ನಮಸ್ಕರಿಸಿ ಅಲ್ಲಿಂದ ಹೊರಟು ಹೋದನು. ಹಾಗೂ 1 ತಿಂಗಳು ಆ ಶಿಷ್ಯನು ಆಶ್ರಮವನ್ನು ತೊರೆದಾಗಿನಿಂದ ಇಲ್ಲಿಯವರೆಗೆ ಅವನ ಬಗ್ಗೆ ಯಾವುದೇ ಸುದ್ದಿ ಇರಲಿಲ್ಲ ಮತ್ತು ಎಲ್ಲ ಸಹೋದರರು ಸಹ ಹಿಂದಿರುಗುವ ಭರವಸೆಯನ್ನು ಸಹ ಬಿಟ್ಟು ಬಿಟ್ಟಿದ್ದರು. ನಂತರ ಆ ಶಿಷ್ಯ ಒಂದು ದಿನ ಅವನು ಆಶ್ರಮಕ್ಕೆ ಹಿಂತಿರುಗಿದನು. ಆದರೆ ಈಗ ಅವನು ಇಲ್ಲಿಂದ ಹೋಗುವನಲ್ಲ, ಅವನು ಮತ್ತೆ ಬಂದವನು. ಅವನೊಳಗೆ ಅದ್ಭುತವಾದ ಬದಲಾವಣೆಯನ್ನು ಅನುಭವಿಸಬಹುದು. ಅವನ ಮೇಲೆ ವಿಚಿತ್ರವಾದ ನೋಟ, ಮುಖ, ಕಣ್ಣುಗಳಲ್ಲಿ ವಿರಾಮ ಮತ್ತು ಶಾಂತಿ ಕಾಣಬಹುದು. ಅವನು ಆಶ್ರಮಕ್ಕೆ ಬಂದ ಕೂಡಲೇ ಎಲ್ಲ ಕಡೆಯಿಂದ ಗುರುಬಂಧುಗಳು ಅವನನ್ನು ಸುತ್ತುವರೆದು ಮಾತನಾಡಲು ಪ್ರಾರಂಭಿಸಿದರು ಮತ್ತು ಅವನೊಡನೆ ಮಾತನಾಡಿದ ಎಲ್ಲರಿಗೂ ಅನಿಸಿತು, ಅವನು ಇನ್ನು ಮುಂದೆ ಮಾತನಾಡುವವನಲ್ಲ. ಅವನ ಬಾಯಿಂದ ಪ್ರತಿಯೊಂದು ಮಾತುಗಳು ಬಹಳ ಸ್ಪಷ್ಟವಾಗಿ ಮತ್ತು ಸಿಹಿಯಾಗಿ ಹೊರಡುತ್ತಿದ್ದವು. ಗುರು ಸಹೋದರರೊಡನೆ ಸ್ವಲ್ಪ ಹೊತ್ತು ಮಾತನಾಡಿದ ನಂತರ ಅವನು ನೇರವಾಗಿ ಗುರುಗಳ ಕಡೆಗೆ ಹೋದನು ಮತ್ತು ಗುರುಗಳ ಪಾದಗಳಿಗೆ ನಮಸ್ಕರಿಸಿ ಕೇಳಿದನು, ಗುರುದೇವ, ನಾನು ಇನ್ನು ಮೌನವಾಗಿದ್ದೇನೆಯೇ? ನನ್ನ ನಿರ್ಣಯವು ಇನ್ನು ಮುಂದುವರಿಯುತ್ತದೆಯೇ ಎಂದು ಕೇಳಿದನು. ಗುರುಗಳು ಸ್ವಲ್ಪ ಸಮಯದವರೆಗೆ ಶಿಷ್ಯನ ಕಣ್ಣುಗಳನ್ನು ಎಚ್ಚರಿಕೆಯಿಂದ ನೋಡಿದನು ಮತ್ತು ಹೇಳಿದರು, ಹೌದು, ನೀನು ಇನ್ನು ಮೌನವಾಗಿದ್ದೀಯಾ. ನಿನ್ನಿಂದ ಒಂದು ಪದವು ಹೊರಡುತ್ತಿಲ್ಲ. ಬಾಯಿ ಮತ್ತು ನಿಮ್ಮ ನಿರ್ಣಯವು ಇನ್ನು ಮುಂದುವರಿಯುತ್ತದೆ ಎಂದು ಗುರುಗಳು ಹೇಳಿದರು. ನಾನು ಆಶ್ರಮದಿಂದ ಹೊರಬಂದಾಗ ನಾನು ಮೌನವಾಗಿದ್ದೆ, ಆದರೆ ನನ್ನೊಳಗೆ ಅನೇಕ ಧ್ವನಿಗಳು ಇದ್ದವು. ನನ್ನ ಮನಸ್ಸಿನಲ್ಲಿ ಅನೇಕ ಪ್ರಶ್ನೆಗಳಿದ್ದವು ಮತ್ತು ಅವು ನಿಲ್ಲಲಿಲ್ಲ. ಆದ್ದರಿಂದ ನಾನು ಕಾಡಿಗೆ ಹೋದೆ. ನಾನು ಅಲ್ಲಿ ಶಾಂತಿಯನ್ನು ಕಂಡುಕೊಂಡೆ ಮತ್ತು ನನ್ನ ಮನಸ್ಸಿನ ಹರಟೆಗಳು ಕಡಿಮೆಯಾದವು. ಆದರೆ ನಾನು ಹೆಚ್ಚು ಏಕಾಂತಕ್ಕೆ ಹೋದಂತೆ ನನ್ನೊಳಗಿನ ಧ್ವನಿಯು ಗಟ್ಟಿಯಾಯಿತು. ನನ್ನೊಳಗಿನ ಹಳೆಯ ಧ್ವನಿಯನ್ನು ನಾನು ಕೇಳಲು ಪ್ರಾರಂಭಿಸಿದೆ. ಆಗ ನನಗೆ ಅರಿವಾಯಿತು, ಮನೆಯವರೊಂದಿಗೆ ಮಾತನಾಡಲು ಪ್ರಯತ್ನಿಸಿದಾಗ ನಾನು ಎಷ್ಟು ತಪ್ಪು ಮಾಡಿದ್ದೆ ಮತ್ತು ನನ್ನ ಸ್ನೇಹಿತರು ಮತ್ತು ಗುರು ಸಹೋದರರಿಗೆ ಕೆಟ್ಟದ್ದನ್ನು ಹೇಳಿದಾಗ
ಆ ಸಮಯದಲ್ಲಿ ನಾನು ಹೇಳುವುದು ಸರಿ ಎಂದು ನಾನು ಭಾವಿಸುತ್ತಿದ್ದೆ ಮತ್ತು ಅವರನ್ನು ಗೇಲಿ ಮಾಡಿ ಅವರಿಗಿಂತ ನಾನು ಉತ್ತಮನೆಂದು ಮತ್ತು ನಾನು ಮಾಡುತ್ತಿರುವುದು ಸರಿ ಎಂದು ನಾನು ಭಾವಿಸುತ್ತಿದ್ದೆ. ಆದರೆ ಆ ದಿನ ನಾನು ಎಷ್ಟು ತಪ್ಪು ಮಾಡುತ್ತಿದ್ದೆ ಎಂದು ಮೊದಲ ಬಾರಿಗೆ ನಾನು ಅರಿತುಕೊಂಡೆ. ನನ್ನೊಳಗೆ ದೂರುಗಳು ಮುಂದುವರೆದವು. ಆದರೆ ಕ್ರಮೇಣ ಒಂದು ದಿನ ಎಲ್ಲ ಧ್ವನಿಗಳು ನನ್ನೊಳಗೆ ಕೊನೆಗೊಂಡವು ಮತ್ತು ನಾನು ಆ ದಟ್ಟವಾದ ಕಾಡಿನಲ್ಲಿ ಮೌನವಾಗಿದ್ದೆ. ಹೊರಗಿನಿಂದ ಮಾತನಾಡಲು ಯಾರೂ ಇರಲಿಲ್ಲ ಮತ್ತು ಒಳಗೆ ಆ ದಿನ ಮೊದಲ ಬಾರಿಗೆ ಧ್ವನಿ ಉಳಿದಿಲ್ಲ. ಮೌನವಾದ ನಿಜವಾದ ಅರ್ಥವನ್ನು ನಾನು ಮಾಡಿಕೊಂಡಿದ್ದೇನೆ. ನನ್ನ ಸುತ್ತಲೂ ಸಾಕಷ್ಟು ಶಾಂತಿ ಇತ್ತು, ಆದರೂ ಹಿಂದೆಯೂ ಇದ್ದ ಕೆಲವು ಧ್ವನಿಗಳು ಇನ್ನೂ ಬರುತ್ತಿದ್ದವು. ಆ ಎಲ್ಲ ಶಬ್ದಗಳನ್ನು ನಾನು ಸ್ಪಷ್ಟವಾಗಿ ಕೇಳುತ್ತಿದ್ದೆ. ಗಾಳಿ ಬೀಸುವ ಸದ್ದು, ಪಕ್ಷಿಗಳ ಚಿಲಿಪಿಲಿ ಸದ್ದು, ಹರಿಯುವ ನೀರಿನ ಸದ್ದು ಮತ್ತು ನಾನು ಈ ಮೊದಲ ಬಾರಿಗೆ ನನ್ನ ಸುತ್ತಲೂ ಈ ಎಲ್ಲ ಶಬ್ದಗಳನ್ನು ಪೂರ್ಣ ಪ್ರಜ್ಞೆಯಿಂದ ಕೇಳಿದೆ. ನಾನು ಹಿಂದೆಂದೂ ಅಂತಹ ಶಾಂತಿಯನ್ನು ಅನುಭವಿಸಿರಲಿಲ್ಲ. ಆದ್ದರಿಂದ ಈ ಶಾಂತಿಯನ್ನು ನಾನು ಮೊದಲ ಬಾರಿಗೆ ಅನುಭವಿಸಿದೆ. ಇದನ್ನು ಕೇಳಿದ ಗುರುಗಳು ನಂತರ ಹೇಳುತ್ತಾರೆ, ನಾವು ಎಲ್ಲಿಯವರೆಗೆ ಹೊರಗೆ ಮಾತನಾಡುತ್ತೇವೋ ಅಲ್ಲಿಯವರೆಗೆ ಒಳಗೆ ಅಶಾಂತಿ ಇರುತ್ತದೆ. ಆದರೆ ನಾವು ಒಳಮುಖವಾಗಿ ತಿರುಗುವ ದಿನ ನಮ್ಮ ಬಾಯಿಯು ಇದರಿಂದ ಹೊರಬರುತ್ತದೆ. ನಾವು ಅಗತ್ಯಕ್ಕಿಂತ ಹೆಚ್ಚು ಮಾತನಾಡುತ್ತೇವೆ. ನಮ್ಮ ಎದುರಿಗಿರುವ ವ್ಯಕ್ತಿಯ ಮಾತನ್ನು ಕೇಳಲು ಬಯಸುವುದಿಲ್ಲ. ಬದಲಿಗೆ ನಾವು ಅವನನ್ನು ಮಾತನಾಡದಂತೆ ತಡೆಯುತ್ತೇವೆ. ನಾನು ಯಾರೆಂದು ಅವನಿಗೆ ಅರ್ಥವಾಗುವಂತೆ ಬಯಸುತ್ತೇವೆ. ನಾನು ಏನು ಮಾಡಬಹುದು ಮತ್ತು ಇದು ನಮ್ಮ ಜೀವನದ ಗುರಿಯಾಗಿದೆ. ನಮ್ಮ ಶಕ್ತಿಯೆಲ್ಲವೂ ವ್ಯರ್ಥವಾಗುತ್ತಲೇ ಇರುತ್ತದೆ. ವ್ಯರ್ಥವಾಗಿ ಮಾತನಾಡುವುದು ಅಂತಹ ಸಮಾಜದಲ್ಲಿ ಜನರ ಜೀವನವು ದುಃಖದಿಂದ ತುಂಬಿರುತ್ತದೆ. ಅವರು ಯಾವಾಗಲೂ ಒಬ್ಬರಿಗೊಬ್ಬರು ಹೇಳುವುದರಲ್ಲಿ ನಿರತರಾಗಿರುತ್ತಾರೆ. ಕೆಲವೊಮ್ಮೆ ಅವರು ಒಬ್ಬರನ್ನೊಬ್ಬರು ಕೇಳಲು ಬಯಸುವುದಿಲ್ಲ ಮತ್ತು ಅವರು ವ್ಯರ್ಥ ಮಾಡಿಕೊಳ್ಳಲು ಬಯಸುವುದಿಲ್ಲ ಮತ್ತು ಅವರು ಎಂದಿಗೂ ಕಲಿಯುವುದಿಲ್ಲ. ಮೌನವಾಗಿರಿ, ಏಕೆಂದರೆ ಮೌನವಾಗಿರುವುದು ಚಿಕ್ಕವರ ಭಾವನೆಯನ್ನು ಉಂಟು ಮಾಡುತ್ತದೆ. ಜಗತ್ತಿನ ಎಲ್ಲ ಯುದ್ಧಗಳಿಗೆ ಕಾರಣ ನಮ್ಮ ಮಾತು. ಅದರಿಂದ ನಾವು ಅಗತ್ಯವಿರುವಷ್ಟು ಮಾತ್ರ ಮಾತನಾಡಬೇಕು, ಏಕೆಂದರೆ ವ್ಯರ್ಥವಾಗಿ ಮಾತನಾಡುವುದು ಶಕ್ತಿಯ ವ್ಯರ್ಥ ಮತ್ತು ಮಾತನಾಡುವುದು ಎಂದಿಗೂ ನಮ್ಮೊಳಗೆ ಮರಳಲು ಅವಕಾಶ ನೀಡುವುದಿಲ್ಲ, ಏಕೆಂದರೆ ಅದು ನಮ್ಮನ್ನು ಹೊರಗೆ ಎಳೆಯುತ್ತದೆ ಮತ್ತು ಈ ಪ್ರಪಂಚದ ಹೊರತಾಗಿ ಬೇರೆ ಏನಿದೆ. ಆದರೆ ನಾವು ಆಂತರಿಕ ಪ್ರಪಂಚದ ಕಡೆಗೆ ತಿರುಗಬೇಕಾದರೆ ಈ ಬಾಯನ್ನು ಮುಚ್ಚಬೇಕು. ಸ್ನೇಹಿತರೆ, ಇದು ಈ ಕಥೆಯ ಪಾಠವಾಗಿದೆ. ಇದು ವ್ಯರ್ಥವಾಗಿ ಮಾತನಾಡುವುದು ವ್ಯರ್ಥ ಶಕ್ತಿ ಮತ್ತು ಒಳಮುಖವಾಗಿ ಹಿಂದಿರುಗಲು ಅನುಮತಿಸುವುದಿಲ್ಲ. ಸ್ನೇಹಿತರೆ, ನೀವು ಈ ಕಥೆಯನ್ನು ಇಷ್ಟಪಟ್ಟಿದ್ದೀರಿ ಮತ್ತು ಬಹಳಷ್ಟು ಕಲಿತಿದ್ದೀರಿ ಎಂದು ನಾನು ಭಾವಿಸುತ್ತೇನೆ. ಈ ಕಥೆಯು ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಮತ್ತು ಕಥೆಯು ಇಷ್ಟವಾದರೆ ಕಮೆಂಟ್ಸ್ ಮಾಡಿ. ಧನ್ಯವಾದಗಳು.